ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಈಗ ಸಿಟಿ ರೌಂಡ್ಸ್. ಮನೆಯಲ್ಲಿ ಮಲಗಿದ್ದಾಗ ವಿದ್ಯುತ್ ಅವಘಡ, ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ಮಿಕ ದುರ್ಮರಣ. ಪಟಾಲಮ್ಮ ಲೇಔಟ್ನಲ್ಲಿ ಘಟನೆ, ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಬೆಂಕಿ ಅವಘಡ. ನಂದಿನಿ ಚಿತ್ರಮಂದಿರದಲ್ಲಿ ದಿಢೀರನೆ ಕಾಣಿಸಿಕೊಂಡ ಬೆಂಕಿ, ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ. 1.5 ಲಕ್ಷ ಮೌಲ್ಯದ ಕಂಪ್ಯೂಟರ್ ಹಾಗೂ ಟಿಕೆಟ್ ಭಸ್ಮ. ಬಸವೇಶ್ವರ ನಗರದಲ್ಲಿ ನೂತನ ಚಿಣ್ಣರಕೂಟ ಉದ್ಘಾಟನೆ. ಕಾರ್ಪೊರೇಟರ್ ಪದ್ಮರಾಜ್ರಿಂದ ಚಿಣ್ಣರಕೂಟ ಲೋಕಾರ್ಪಣೆ. ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಅದ್ದೂರಿ ಕಾರ್ಯಕ್ರಮ. ತೆರಿಗೆ ಕಟ್ಟದ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ತಮಟೆ ಚಳುವಳಿ. ರೆಸಿಡೆನ್ಸಿ ರಸ್ತೆಯ ಪ್ರೆಸ್ಟೀಜ್ ಟವರ್ ಎದುರು ತಮಟೆ ಸದ್ದು. ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡ ಪ್ರೆಸ್ಟೀಜ್ ಟವರ್. ಇನ್ನಾದರೂ ತೆರಿಗೆ ಕಟ್ಟುತ್ತಾ ಪ್ರೆಸ್ಟೀಜ್ ಕಂಪನಿ? ವಿಜಯನಗರದಲ್ಲಿ ಆದಿಚುಂಚನಗಿರಿ ಶ್ರೀಗಳಿಗೆ ಶ್ರದ್ಧಾಂಜಲಿ. ರವಿಶಂಕರ ಗುರೂಜಿಯವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ. ಡಿಸಿಎಂ ಅಶೋಕ್, ಸಚಿವ ಸೋಮಣ್ಣ ಭಾಗಿ. ಅಗಲಿದ ಶ್ರೀಗಳಿಗೆ ಗಣ್ಯರ ನುಡಿನಮನ. ಜ್ಯೂಸ್ ಕುಡಿದ ಪ್ಯಾಕೆಟ್ಗಳನ್ನು ನಾವು ಅಬ್ಬಬ್ಬ ಅಂದ್ರೆ ಕುಡಿದು ಬಿಸಾಕಬಹುದು. ಆದರೆ ಇಲ್ಲೊಬ್ಬರು ಇಂತಹ ಟೆಟ್ರಾ ಪ್ಯಾಕ್ಗಳನ್ನು ಬಳಸಿ ಅಂದವಾದ ಬ್ಯಾಗ್ ರೆಡಿ ಮಾಡಿದ್ದಾರೆ. ಕಸವಾಗಿ ತಿಪ್ಪೆ ಸೇರ್ತಾ ಇದ್ದ ಪ್ಯಾಕ್ಗಳು ಇವರ ಕೈಯಲ್ಲಿ ಕಲಾತ್ಮಕವಾಗಿ ಅರಳಿ ನಿಂತಿವೆ. ಆ ಮೂಲಕ ಬೆಂಗಳೂರಿನ ಕಸದ ಸಮಸ್ಯೆಗೆ ಇವರು ಇವರ ಮಟ್ಟಿಗೆ ಸಲ್ಯೂಷನ್ ಕಂಡುಕೊಂಡಿದ್ದಾರೆ. ಹೀಗೆ ಕೈಯಲ್ಲಿ ಜ್ಯೂಸ್ ಪ್ಯಾಕ್ಗಳನ್ನ ಹಿಡ್ಕೊಂಡು ಕಸೂತಿ ಮಾಡ್ತಾ ಇರೋದು ವಿಜಯ. ಮೂಲತಃ ಗೃಹಿಣಿಯಾಗಿರೋ ಇವರಿಗೆ ಕಸದಲ್ಲೇ ರಸ ತೆಗೆಯೋ ಕಲೆ ಸಿದ್ಧಿಸಿದೆ. ಅಂದಹಾಗೆ ಇವರು ಕುಡಿದು ಬಿಸಾಕಿದ ಜ್ಯೂಸ್ ಟೆಟ್ರಾ ಪ್ಯಾಕ್ಗಳನ್ನ ಬಳಸಿ ಸಖತ್ ಟ್ರೆಂಡಿಯಾಗಿರೋ ಬ್ಯಾಗ್ ತಯಾರಿಸ್ತಾ ಇದ್ದಾರೆ. ಮೊದಲು ಬಂದು ನಾವು ಪೆಪ್ಸಿಡೆಂಟ್ ಇದು ಯೂಸ್ ಮಾಡಿದ್ಮೇಲೆ ಅದು ಬಿಸಾಕೋ ಬದಲು ಅದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದೇ ಥರ ಸೇಮ್ ಕಟ್ಟಿಂಗ್ ಮಾಡಿ ಆ ಥರನೇ ಇದು ಮಾಡ್ತಾಯಿದ್ದೆ, ಪಿನ್ಸ್ ಮಾಡ್ತಾಯಿದ್ದೆ. ಆವಾಗ ಬಂದು ತುಂಬ ಕಷ್ಟ ಆಗ್ತಾಯಿತ್ತು. ಆ ಥರ ಪೀಸು ಸಿಗ್ತಾನೂ ಇದ್ದಿಲ್ಲ ನನಗೆ. ಅದರಿಂದ ಇದು ಬಂದು ಈಸಿಯಾಗಿ ಸಿಗ್ತಾಯಿತ್ತು ನನಗೆ. ಅಲ್ಲಿ ದೊಡ್ಡ ಕಾಲೇಜಸಲ್ಲೆಲ್ಲ ಹೇಳಿದರೆ ಅವ್ರು ತೊಗೊಂಡು ಬಂದು ಕೊಡ್ತಾರೆ. ಅದರಿಂದ ನಮ್ಗೆ ಇದು ಈಸಿಯಾಗಿದೆ ಅಂತ ಇದರಲ್ಲಿ ಸ್ಟಾರ್ಟ್ ಮಾಡಿದೆ, ಟೆಟ್ರಾ ಪ್ಯಾಕ್ಸಲ್ಲಿ. ಮೊದಮೊದಲು ವಿಜಯ ಅವರ ಹವ್ಯಾಸ ಕಂಡು ಇವರ ಪತಿ ಬೇಸರಗೊಂಡಿದ್ರಂತೆ. ಆದ್ರೆ ಇದೀಗ ಅವರೇ ಮುಂದೆ ಬಂದು ಪತ್ನಿಯ ಸಹಾಯಕ್ಕೆ ನಿಂತಿದ್ದಾರೆ. ಸ್ಟಾರ್ಟಿಂಗ್ ನನಗೆ ಇಷ್ಟ ಆಗಿರಲಿಲ್ಲ. ಯಾಕಂದರೆ ಮನೇಲಿ ಇದು ವೇಸ್ಟ್ ಆಗಿರೋ ಪ್ಯಾಕೆಟ್ ಎಲ್ಲ ತಗೊಂಡು ಬಂದು ಏನಕ್ಕೆ ಇದು ಮಾಡ್ತಾ ಇದ್ದೀರಾ ಅಂತ ನಾನು ಬೈತಾ ಇದ್ದೆ. ಆಮೇಲೆ ಮಾಡಿ ಬ್ಯಾಗೆಲ್ಲ ಮಾಡಿ ರೆಡಿ ಮಾಡಿದ್ಮೇಲೆ ನನಗೆ ಒಂದು ಸಂತೋಷ ಆಯಿತು. ಪರವಾಗಿಲ್ಲ, ವೇಸ್ಟ್ ಮೆಟೀರಿಯಲ್ ಈ ಥರ ಒಂದು ಬ್ಯಾಗ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾರ್ಬಾರ್ದು, ಸೇಲು ಮಾಡ್ಬೋದು ಅಂತ ನಾನು ಹೆಲ್ಪ್ ಮಾಡೋಕ್ಕೆಲ್ಲ ಶುರು ಮಾಡಿದೆ. ಟೆಟ್ರಾ ಪ್ಯಾಕ್ಗಳಿಂದ ಕೇವಲ ಹ್ಯಾಂಡ್ ಬ್ಯಾಗ್ ಅಲ್ಲದೆ ಲ್ಯಾಪ್ಟಾಪ್ ಬ್ಯಾಗ್, ಪೌಚ್, ಕ್ಲಚ್ ಹೀಗೆ ತರಾವರಿ ಬ್ಯಾಗ್ಗಳನ್ನ ವಿಜಯ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಇವರು ತಯಾರಿಸುವ ಬ್ಯಾಗ್ಗಳ ಉತ್ಪಾದಕ ವೆಚ್ಚ ಕೂಡ ಕಡಿಮೆ ಆಗಿರೋದ್ರಿಂದ ಬೆಲೆನೂ ಕಡಿಮೆ ಇದೆ. ಒಟ್ಟಾರೆ ಕಸವಾಗಿ ಕಾಟ ಕೊಡ್ತಾ ಇದ್ದ ಟೆಟ್ರಾ ಪ್ಯಾಕ್ಗಳಿಗೆ ವಿಜಯ ಅಂದವಾದ ರೂಪ ಕೊಟ್ಟಿರುವುದನ್ನ ಮೆಚ್ಚಲೇಬೇಕು. ಸಿಲಿಕಾನ್ ಸಿಟಿಯ ಜನ ಈಗಾಗಲೇ ಕಸದ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾರೆ. ಆದರೆ ಮನೆಯಲ್ಲೇ ಆಗೋ ಕಸದಿಂದ ವಿವಿಧ ರೀತಿಯ ವೆರೈಟಿ ಇಂತಹ ಬ್ಯಾಗ್ಗಳನ್ನು ರೆಡಿ ಮಾಡ್ಬೋದು. ಅಷ್ಟೇ ಅಲ್ಲ, ಇದನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿದರೆ ಬಹಳಷ್ಟು ಹಣ ಕೂಡ ಮಾಡ್ಬೋದು. ನೀವ್ಯಾಕೆ ಒಂದ್ಸರಿ ಇದನ್ನು ಟ್ರೈ ಮಾಡಬಾರ್ದು? ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.